ಒಂದೇ ಕಿಲೋಮೀಟರ್ ಹೋಗ್ಲಿ. ನೋಡ್ ಹೆಣ್ಮನೆಗೆ ಬಂದಿದ್ವಿ. ಮೇಲೆಲ್ಲ ನೋಡಿ ಚೆನ್ನಾಗಿದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಬಂದಿದ್ರು. ಸೊ ಇವಾಗ ನಾವು ಕೂಡ ಅವ್ರ ಮನೆಗೆ ಹೋಗಿ ವಿಸಿಟ್ ಹಾಕ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ನಿಜ ಹೇಳ್ಬೇಕಂದ್ರೆ ವ್ಲಾಗ್ ಮಾಡ್ಕೊಂಡು ಬರೋಣ ಅಂತಲೇ ಹೋಗ್ತಿರೋದು. ನಾನು ಮತ್ತು ನಮ್ಮ ಅಕ್ಕ ನಾವು ಬರ್ತೀವಿ ಅಂತ. ಆನ್ ದ ವೇ ಹೋಗ್ಬೇಕಾದ್ರೆ ನೋಡಿ ಕೆರೆಗಳೆಲ್ಲ ಇದೆ. ಇಲ್ಲೆಲ್ಲ ಹೇಗೆ ಗೊತ್ತಾ, ಮನೆಯೆಲ್ಲ ಹಂಚಲ್ಲಿರುತ್ತೆ. ಆಲ್ಮೋಸ್ಟ್ ಹಂಚಿಂದ ಮಾಡಿರ್ತಾರೆ. ಅಪಾರ್ಟ್ಮೆಂಟ್ಗಳೆಲ್ಲ ಇರೋದಿಲ್ಲ. ಹೀಗೆ ಪಕ್ಕ ಮನೆ ಇರುತ್ತೆ. ಚಿಕ್ಕದಾಗಿದ್ರೂ ಎಷ್ಟು ಶಾಂತವಾಗಿರುತ್ತೆ. ಹಾಗೆ ಹೋಗ್ತಾ ಒಂದು ಸೊರಬದಲ್ಲಿ ಸ್ಟಾಪ್ ಹಾಕಿದ್ರು. ನಾನು ನಮ್ಮ ಅಕ್ಕ ರೀಲ್ಸ್ ನೋಡ್ತಾ ಕುತ್ಕೊಂಡಿದ್ವಿ, ಇನ್ನೇನು ಟೈಮ್ ಪಾಸ್ ಮಾಡಬೇಕಂತ. ಆಮೇಲೆ ಹಾಗೆ ಹೋಗ್ತಾ ನಾವಿವತ್ತು ಹೋಗ್ತಿರೋ ಪ್ಲೇಸ್ ಎಲ್ಲಿ ಅಂತ ಅಂದರೆ ಚಟ್ನಳ್ಳಿ ಅಂತ. ಇದು ಸಿದ್ದಾಪುರ ಡಿಸ್ಟ್ರಿಕ್, ಅಂದರೆ ಉತ್ತರ ಕನ್ನಡ ಆ ಸೈಡ್ ಬರುತ್ತೆ. ಸಿರ್ಸಿ ಸಿದ್ದಾಪುರ ಅಂತ ಅಲ್ಲಿ ಹೋಗ್ತಿರೋದು. ಸಿಕ್ಕಾಪಟ್ಟೆ ಬಿಸಿಲು ಅಲ್ವಂತೂ. ನಾವು ಹೋಗ್ತಿರೋದಿನ್ನ 11 o'clock 12 ಏನೋ ಆಗಿತ್ತು ಅನ್ಸುತ್ತೆ. ಅದಕ್ಕೆ ತುಂಬ ಬಿಸಿಲಿತ್ತು. ಬಟ್ ಎಷ್ಟು ಗ್ರೀನರಿ ಇದೆ ಅಲ್ವಾ, ಬರೀ ಮರಗಳೇ ಇತ್ತು. ಆಮೇಲೆ ನಾವು ಇವಾಗ ಹೋಗ್ತಿರೋ ರೋಡ್ ಹೇಗಿತ್ತು ಅಂದರೆ ಫುಲ್ ಆಫ್ ರೋಡಿಂಗ್. ಏನೋ ಒಂಥರ ಈ ಥರ ಪ್ಲೇಸಿಗೆ ಬರಬೇಕಂದ್ರೆ ಖುಷಿ ಆಗುತ್ತೆ. ಯಾಕಂದರೆ ನಾವೀಗೆಲ್ಲ ರೋಡಲ್ಲೆಲ್ಲ ಹೋಗ್ತಾ ಟ್ರಾಫಿಕ್ ಆ ಥರ ಎಲ್ಲ. ಬಟ್ ಇಲ್ಲೆಲ್ಲ ನೋಡಿ, ಇಲ್ಲಿ ಟ್ರಾಫಿಕ್ ಅಲ್ಲ, ಯಾವುದು ವೆಹಿಕಲ್ಲೇ ಬರಲ್ಲ. ನಾವೇ ಹೋಗ್ತಿದ್ರೆ ನಮ್ಮದೇ ಒಂದು ರೋಡ್ ಅನ್ನೋ ಥರ ಇರುತ್ತೆ. ನಾವು ಆದರೆ ಈ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಹಳ್ಳಿ ಎಲ್ಲ ಅಂತಂದರೆ ಒಂದು ಇಮ್ಯಾಜಿನೇಷನಲ್ಲಿ ಇರುತ್ತೆ ಈ ಥರ ಇರ್ಬೋದು ಅಂತ. ಬಟ್ ಇದು ನೋಡಿ ಹೀಗೆ ಅಂತ ಆಫ್ ರೋಡಿಂಗೆಲ್ಲ. ನೀವು ಯಾರಾದರೂ ಟ್ರಿಪ್ ಹೋಗಬೇಕು ಇಲ್ಲಾಂದರೆ ಆಫ್ ರೋಡಿಂಗ್ ಹೋಗ್ಬೇಕಂದ್ರೆ ಈ ಪ್ಲೇಸ್ನ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಅಯ್ಯೋ, ನಾವು ಬಂದಿದ್ದು ರಾಂಗ್ ರೂಟಲ್ಲಿ, ಅದಕ್ಕೆ ಮತ್ತೆ ರಿಟರ್ನ್ ಬಂದ್ವಿ. ಆ ಕಡೆ ಎಲ್ಲ ಈ ಕಡೆ ಅಂತ ರೋಡ್ ಬೇರೆ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಅಣ್ಣನ ಫ್ರೆಂಡ್ಗೆ ವೀಡಿಯೋ ಕಾಲ್ ಮಾಡಿ ಅವ್ನು ಕೇಳ್ತಾ ಇದ್ದಾನೆ ನಮ್ಮಣ್ಣ, ಎಲ್ಲಿರೋದು ನಿಮ್ಮನೆ ಅಂತ. ಅವ್ನು ಆ ಕಡೆ ಅಲ್ಲ ಈ ಕಡೆ ಹೋಗ್ಬೇಕಂತ ಹೇಳ್ದ. ಅದಕ್ಕೆ ಮತ್ತೆ ಹಿಂಗೆ ಹೋಗ್ತಾ ಇದ್ದೀವಿ. ಬಟ್ ಹೋಗ್ತಾ ರೋಡ್ ಅಂತೂ ಒಂದಕ್ಕಿಂತ ಒಂದು ರೋಡ್ ತುಂಬ ಚೆನ್ನಾಗಿತ್ತು. ಅದೆಲ್ಲ ಸುಮ್ಮನೆ ನಮಗೆ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಆಗ್ತಿತ್ತು, ಮನೆಗೆ ನೋಡೋದಕ್ಕಿಂತ. ಇಲ್ಲೆಲ್ಲ ನೋಡಿ ಹಿಂಗೆಲ್ಲ ಪ್ಲೇಸೆಲ್ಲ ನೋಡ್ಕೊಳ್ತಾ ಹೋಗೋದು. ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಪೀಸಾಗಿರ್ಬೇಕಂದ್ರೆ ರೆಸಾರ್ಟ್ ಹತ್ರ ಹೋಗ್ತಾರೆ. ಬಟ್ ಇಲ್ಲಿ ಬರಬೇಕಂದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಒಂಥರ ಮನಸ್ಸಿಗೆ ಶಾಂತಿ ಕೂಡ ಇರುತ್ತೆ ಅದೆಲ್ಲ ನೋಡ್ತಿದ್ರೆ. ನೋಡಿ ಅವ್ರ ಮನೆ ಕೂಡ ಸೇಮ್ ರೆಸಾರ್ಟ್ ಥರನೇ ಇದೆ. ಎಷ್ಟು ಚೆನ್ನಾಗಿ, ನಮಗಿಂತ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಡ್ತು. ನೋಡಿ ಹೆಂಗಿದೆ ಅವ್ರ ಮನೆ ಹತ್ರ ಎಲ್ಲ, ಸುತ್ತಮುತ್ತ ಎಲ್ಲ ಈ ಥರ ಇದೆ. ಅವ್ರು ಹೇಳ್ತಾ ಇದ್ರು ಆಂಟಿ, ಈಗ ವಿಂಟರ್ ಸೀಸನ್ ಇದೆ ಅಲ್ವಾ, ಅದಕ್ಕೋಸ್ಕರ 8 o'clock ತನಕಂತೂ ಸಿಕ್ಕಾಪಟ್ಟೆ ಚಳಿ ಇರತ್ತಂತೆ. ಆಮೇಲೆ ಬಿಸಿಲು ಬರುತ್ತೆ. ಹಂಗೆ ಫೋಟೋಶೂಟ್ ಮಾಡಿದ್ವಿ. ಆಮೇಲೆ ಇದು ಅವ್ರ ಮನೇಲಿ ಹಂಗೆ ಕಾರಿತ್ತು. ನಾವಿನ್ನೂ ಹೋಗ್ತಾ ಇದ್ದಂಗೆ ಅವ್ರ ಮನೇಲಿ ಒಂದು ಡಾಗ್ ಇದೆ, ಬಾಕ್ಸರ್. ಅದ್ರ ಹೆಸರು ಗಿಮ್ಮಿ ಅಂತ. ಅದು ನಮಗೆಲ್ಲ ವೆಲ್ಕಮ್ ಮಾಡೋಕ್ಕೆ ಬಂತು. ಹತ್ರ ಏನು ಹಾಗೆ ಸುಮ್ಮನೆ ಅದೇನು ಕಚ್ಚೋದಿಲ್ಲ ಏನಿಲ್ಲ, ಸುಮ್ಮನೆ ಇರುತ್ತೆ ಅದ್ರ ಪಾಟಿಗದು. ಅದಕ್ಕೆ ಅಣ್ಣನ ಫ್ರೆಂಡ್ ಅದನ್ನು ಆಟಾಡಿಸ್ತಾ ಇದ್ರು ಮುಟ್ಕೊಂಡೆಲ್ಲ. ನಮಗೆಲ್ಲ ಭಯ ಅಲ್ಲ, ಅದಕ್ಕೆ ಸ್ವಲ್ಪ ದೂರದಿಂದನೇ ಹಾಯ್ ಬಾಯ್ ಮಾಡ್ತಿದ್ವಿ. ಅವ್ರ ಮನೇಲಿ ಸ್ನ್ಯಾಕ್ಸ್ ಕೊಟ್ಟರು, ಕ್ಯಾರೆಟ್ ಹಲ್ವಾ, ಚಿಪ್ಸ್ ಮತ್ತು ಬಾಳೆಹಣ್ಣು ಕೊಟ್ಟರು. ಚಿಪ್ಸ್ ಎಲ್ಲ ಹೋಮ್ ಮೇಡ್. ಆಮೇಲೆ ಮಜ್ಜಿಗೆ ಕೊಟ್ಟರು. ನನಗಂತೂ ಮಜ್ಜಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಅವ್ರ ಮನೇಲಿ ಇಲ್ಲೇ ಹಸು ಕರು ಎಲ್ಲ ಇದೆ ಅಂತಂದು, ಸೊ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಅದು ನೋಡಿದರೆ ತುಂಬ ನಮಗೆ ಭಯ ಪಡಿಸ್ತಾ ಇತ್ತು, ಮುಟ್ಟೋಕ್ಕೆ ಬಿಡ್ತಿರ್ಲಿಲ್ಲ. ಇದೆಲ್ಲ ಓಕೆ, ನಾರ್ಮಲ್ ಆಗಿತ್ತು. ಎಷ್ಟು ಸುಮ್ಮನೆ ಸೈಲೆಂಟಾಗಿದೆ ನೋಡಿ. ಅದೆಲ್ಲ ಹುಲ್ಲು ತಿಂತಾ ಇತ್ತು. ಅದು ಒಂದು ಹಸು ಇನ್ನು ಇವಾಗ ತಾನೇ ಕರು ಹಾಕಿತ್ತು. ಇವಾಗ ಮೀನ್ಸ್ ಒಂದು 4 months ಆಗಿದೆ ಅಂತೆ. ಅದು ಕರು ಹತ್ರ ಹೋಗೋಣ ಅಂದರೆ ಅದಕ್ಕೂ ಬಿಡ್ತಾ ಇರಲಿಲ್ಲ. ಸೊ ಅದಕ್ಕೆ ದೂರದಿಂದನೇ ನೋಡ್ತಾ ಇದ್ವಿ ನಾವು. ಹಳ್ಳಿಯಲ್ಲೆಲ್ಲ ಏನಂತಂದರೆ, ಈಗ ಒಂದು ಮನೆ ಇದೆ ಅಂತಂದರೆ ಹಸು ಕರು ಮತ್ತು ನಾಯಿಗಳು ಏನಾದರೂ ಆ್ಯನಿಮಲ್ಸ್ ಇರುತ್ತೆ. ಯಾಕಂದರೆ ಅವ್ರಿಗೆ ಅದೇ ಒಂಥರ ಟೈಮ್ ಪಾಸ್ ಎಲ್ಲ ಆಗಬೇಕಂದ್ರೆ. ಈಗ ಅಲ್ಲಿ ನೆಟ್ವರ್ಕ್ ಕೂಡ ಇರೋದಿಲ್ಲ, ಏನು ಮೊಬೈಲ್ ಕೂಡ ಇರೋದಿಲ್ಲ. ನಾವೆಲ್ಲ ಆದರೆ ಏನೋ ಮೊಬೈಲೆಲ್ಲ ನೋಡ್ಕೊಂಡು ಅಲ್ಲಿ ಇಲ್ಲಿ ಆಚೆ ಎಲ್ಲ ಹೋಗ್ಬೋದು. ಬಟ್ ಇವರೆಲ್ಲ ಏನು ಈ ಥರ ಎಲ್ಲ ಪ್ರಾಣಿಗಳಿಗೆಲ್ಲ ಸಾಕ್ತಾ ಇರ್ತಾರೆ. ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಅದನ್ನು ಕೂಡ ಅದ್ರ ಜೊತೆ ಫ್ಯಾಮಿಲಿ, ಅವ್ರ ಫ್ಯಾಮಿಲಿನೇ ಅಂತ ಅಂದ್ಕೊಂಡು ಸಾಕ್ತಾ ಇರ್ತಾರಲ್ವ, ಅದು ತುಂಬ ಚೆನ್ನಾಗಿರುತ್ತೆ.
ಆಮೇಲೆ ಅವ್ರು ಹೇಳಿದರು ಹಾರ್ಸ್ ತೊಗೊಂಡು ಬಂದಿದ್ದೀವಿ ಅಂತ, ಇನ್ನು ನಿನ್ನೆ ತಾನೇ ತರಿಸಿದ್ದಾರೆ ಅಂತ. ನಾವೇನೋ ತಮಾಷೆ ಮಾಡ್ತಿದ್ದಾರೆ ಅಂತ ನಾವು ಅಂದ್ಕೊಂಡ್ವಿ. ನೋಡಿದರೆ ನಿಜ ಹಾರ್ಸ್ನ ತರಿಸಿದ್ರು. ಆಮೇಲೆ ಬನ್ನಿ ಅಂತ ನೋಡ್ಕೊಂಡು ಬರ್ತೀವಿ ಅಂತ ಹೋದ್ವಿ. ಮುಟ್ಟಕ್ಕಂತೂ ಅಷ್ಟು ಧೈರ್ಯ ಇಲ್ಲ ನಮ್ಮ ಹತ್ರ, ಅದು ಒದಿಯುತ್ತೆ ಅಂತ ದೂರದಿಂದನೇ ನೋಡ್ತಾ ಇದ್ದೀವಿ. ಅದೇನು ಅದು ನಮ್ಮ ಮಾತು ಕೇಳ್ತಾನೇ ಇರಲಿಲ್ಲ, ಅದು ನಮ್ಮ ಕಡೆ ನೋಡ್ತಾನೂ ಇರಲಿಲ್ಲ. ಅದ್ರ ಪಾಡಿಗೆ ಅದಿತ್ತು ಹುಲ್ಲೆಲ್ಲ ಮೈಕೊಂತ. ನಾವು ಅದಕ್ಕೆ ಹಾಗೆ ನೋಡಿದ್ವಿ. ಅವ್ರು ಹಾರ್ಸ್ ತಂದಿದ್ದಾರೆ ಅಂದಮೇಲೆ ನಮ್ಮ ಅಣ್ಣ ಬನ್ನಿ ನೋಡ್ಕೊಂಡು ಬರೋಣ ಅಂತ ಹೋದ. ಮಹಾರಾಷ್ಟ್ರದಿಂದ ಇಂಪೋರ್ಟ್ ಮಾಡಿದ್ರಂತೆ. ನಮ್ಮ ಅಣ್ಣ ಏನಕ್ಕೆ ಹೇಳ್ದ ಅಂದರೆ ಅವನು ಹಾರ್ಸ್ ರೈಡಿಂಗ್ ಕಲ್ತಿದ್ದ, ಸೊ ಅವನಿಗೊಂದ್ಸಲ ಕ್ರೇಜ್ ಇರುತ್ತಲ್ವ, ಅದಕ್ಕೋಸ್ಕರ ನೋಡೋಕ್ಕೆ ಹೋಗಿದ್ದ. ಆಮೇಲೆ ಹಂಗೆ ಬರ್ತಾಯಿದ್ವಿ. ನೋಡಿ ಇಲ್ಲೆಲ್ಲ ಎಷ್ಟು ಅಡಿಕೆ ಎಲ್ಲ ಬೇಯಿಸ್ಬಿಟ್ಟು ಒಣಗಕ್ಕೆ ಹಾಕಿದ್ದಾರೆ. ಅವ್ರ ಮನೆ ಗಿಮ್ಮಿ ಎಷ್ಟು ಗುಡ್ ಬಾಯ್ ಇದೆ ಅಂತಂದರೆ ಅವ್ರು ಹೇಳ್ದಂಗೆ ಕೇಳ್ತಿತ್ತು. ಮನೆಗೆ ಹೋಗು, ಅಲ್ಲಿ ಅದ್ರ ಮನೆ ಇದೆ ಅದಕ್ಕೆ ಹೋಗು ಅಂದರೆ ಹೋಗ್ತಿತ್ತು. ನಮಗೆಲ್ಲ ಭಯ ಅಂದರೆ ಹತ್ರ ಬರಬೇಡ ಅಂದರೆ ಬರ್ತಾ ಇರಲಿಲ್ಲ. ಅದೇನು ಕಚ್ಚೋದಿಲ್ಲ ಅಂತ ಅಂತಿದ್ರು, ಬಟ್ ನಮಗೆ ಭಯ. ನೋಡಿ ಅಣ್ಣನ ಫ್ರೆಂಡ್ ಹಿಂಗೆ ಆಟಾಡಿಸ್ತಾ ಇದ್ದಾನೆ, ಅದಕ್ಕೆ ನನಗೆ ಭಯ ಆಗ್ತಿತ್ತು ಅದನ್ನು ನೋಡಿ. ಇದು ಅವ್ರ ಮನೆ ಪಕ್ಕದಲ್ಲಿ ಅಡಿಕೆ ಎಲ್ಲ ಒಣಗಾಕಿದ್ರು. ಅಲ್ಲೇ ನೋಡ್ತಾ ಕುತ್ಕೊಂಡಿದ್ವಿ ನಾವು, ಸುಮ್ಮನೆ ಏನು ಮಾಡೋಣ ಅಂತ. ಅವರೆಲ್ಲ ಮಾತಾಡ್ತಾಯಿದ್ರು ಒಳಗೆ. ನಾವು ಆಂಟಿ ಜೊತೆ ಆಚೆ ಬಂದಿದ್ವಿ. ಅವ್ರು ಹೇಳ್ತಾಯಿದ್ರು ಅಲ್ಲಿ ಡೌನಲ್ಲಿ ಇನ್ನೊಂದು ಮನೆ ಇದೆ ಅಂತ, ಬಟ್ ಅಲ್ಲಿಗೆ ಹೋಗೋಷ್ಟು ಟೈಮ್ ಇರಲಿಲ್ಲ ನಮ್ಮ ಹತ್ರ. ಅಲ್ಲಿ ಮತ್ತೆ ಡೌನ್ ಹೋದರೆ ಮತ್ತೆ ಲೇಟ್ ಆಗ್ತಿತ್ತು, ಅದಕ್ಕೆ ಇಲ್ಲೇ ಎಷ್ಟಿದೆ ನೋಡ್ಕೊಂಡು ಬಂದ್ವಿ. ಅವ್ರು ಕೇಳ್ತಾಯಿದ್ರು ನೀವೆಲ್ಲ ಸ್ವಿಮ್ಮಿಂಗ್ ಮಾಡ್ತೀರಾ ಅಂತ. ಸ್ವಿಮ್ಮಿಂಗ್ ಏನೋ ಬರೋಲ್ಲ, ಬಟ್ ಆದರೂ ಎಲ್ಲಿ ಮಾಡ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ಅದಕ್ಕೆ ಕೇಳ್ತಾ ಇದ್ವಿ. ಅವ್ರು ಹೇಳಿದರು ಅಲ್ಲಿ ಒಂದು ಕೆರೆ ಇದೆ, ಅಲ್ಲೆಲ್ಲ ಸ್ವಿಮ್ ಎಲ್ಲ ಮಾಡ್ತಾರೆ ಮಕ್ಕಳೆಲ್ಲ ಅಂತ. ಅದಕ್ಕೆ ನೋಡೋಣ ಅಂತ ಹೋಗಿದ್ವಿ. ನೋಡಿ ಹೇಗಿದೆ ಅಂತ. ಇಲ್ಲಿ ಓನ್ಲಿ ಫಿಶ್ ಇದೆ, ಮತ್ತು ಮೊಸಳೆಲ್ಲ ಇದೆಯಾ ಅಂತೆಲ್ಲ ಕೇಳಬೇಡಿ. ಅಲ್ಲೇ ಊರಲ್ಲಿರೋರೆಲ್ಲ ಹಾಗೆ ಸ್ವಿಮ್ ಮಾಡೋ ಥರ ಚೆನ್ನಾಗಿದೆ ಒಂಥರ ಕೆರೆ. ಒಂದು ಟೆಂಟ್ ತೊಗೊಂಡು ಬಂದುಬಿಟ್ಟು ಇಲ್ಲಿ ಆರಾಮಾಗಿರ್ಬೋದು ನೋಡಿ. ಅಂದರೆ ಒಂಥರ ಇಲ್ಲಿ ಮನೆಯೂ ಕೂಡ ರೆಸಾರ್ಟ್ ಥರ. ಇಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲೆಲ್ಲ ಬೇಕು ಅಂತೀವಲ್ಲ, ಇಲ್ಲಿ ಕೆರೆಯಲ್ಲಿ ಬಂದು ಈಜೆಲ್ಲ ಆಡ್ಕೊಂಡು ಹೋಗ್ಬೋದು. ಒಂದಿನ ಸ್ಟೇ ಆಗ್ಬೋದು ಆರಾಮಾಗಿ. ಎಲ್ಲ ಫೈರ್ ಕ್ಯಾಂಪೆಲ್ಲ ಹಾಕ್ಕೊಂಡು ಹೀಗಿದೆ ಇಲ್ಲೆಲ್ಲ. ಇವಳು ನಮ್ಮ ಅಕ್ಕ ಇಲ್ಲೇ ನಾನೊಂದು ಫೋಟೋ ತೆಗಿ ಅಂತ ಅಂದ್ಲು, ಅವಳೊಂದು ಫೋಟೋ ತೆಗೆದೆ. ಆಮೇಲೆ ನಮ್ಮ ಅಣ್ಣ ಅವರೆಲ್ಲ ಮನೇಲಿದ್ದರು, ಅವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ನಾವು ಅಲ್ಲಿ ಮನೆಯಿಂದ ಸ್ವಲ್ಪ ಮುಂದೆ ಬಂದಿದ್ದು, ವಾಕ್ ಮಾಡ್ಕೊಂಡು ಬಂದಿದ್ವಿ. ನನಗಂತೂ ಆ ಪ್ಲೇಸ್ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಮನೆಗೆ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ. ನೆಕ್ಸ್ಟ್ ಟೈಮ್ ಪಕ್ಕ ಸ್ಟೇ ಆಗೋಕ್ಕೆ ಬರ್ತೀವಿ ಅಂತ ಹೇಳಿ ಬಂದಿದ್ದೀವಿ ಅವ್ರಿಗೆ. ಇವಾಗ ನಮ್ಮ ಅಣ್ಣ ಎಲ್ಲ ಬಂದರು, ಬನ್ನಿ ಮನೆಗೆ ಹೋಗೋಣ ಟೈಮ್ ಆಗಿದೆ ಅಂತ. ಅಷ್ಟೊತ್ತಿಗೆ ನೈಟ್ ಆಗಿ ಹೋಗ್ಬಿಟ್ಟು ಈಗ ಹೋಗ್ತಾ ಇದ್ವಿ. ನಾನಿದೆ ಫಸ್ಟ್ ಟೈಮ್ ಹೋಗಿದ್ದು, ನಮ್ಮ ಅಣ್ಣ ಅವರೆಲ್ಲ ಹೋಗಿದ್ರು. ನನಗಂತೂ ಫಸ್ಟ್ ಟೈಮ್ ಹೋದ್ರೇ ತುಂಬ ಇಷ್ಟ ಆಯಿತು. ಏನೋ ಒಂಥರ ಖುಷಿ ಆಯಿತು ಎಲ್ಲ ಪ್ಲೇಸೆಲ್ಲ ನೋಡಿ. ಆಮೇಲೆ ಹೀಗೆ ಇರುತ್ತೆ ನೋಡಿ ಹಳ್ಳಿ ಜೀವನ ಅಂತ ಅಂದರೆ. ಅಲ್ಲೆಲ್ಲ ಮೊಬೈಲ್ ಇರೋಲ್ಲ, ಏನಿರೋಲ್ಲ. ಸ್ಕೂಲೆಲ್ಲ 2-3 ಕಿಲೋಮೀಟರ್ಸ್ ದೂರ ಇರುತ್ತೆ. ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.